ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಿಮಗೆ ಕೃಪೆ ಶಾಂತಿ ಹೆಚ್ಚೆಚ್ಚಾಗಿ ಉಂಟಾಗಲಿ. ಕರ್ತನು ತಮ್ಮನ್ನು ತಮ್ಮ ಕುಟುಂಬವನ್ನು ಹೇಳುವಾಗ ಆಶೀರ್ವದಿಸಲಿ. ಹೃದಯಂಗಮ ಮಾತು ಎನ್ನುವಂಥ ಈ ವಾಕ್ಯ ಧ್ಯಾನದಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ನಾವು ಈ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ದೇವರ ಆತ್ಮನು ತಾನೇ ನಮ್ಮ ಸಂಗಡ ಮಾತನಾಡಲಿ, ಆತನು ನಮ್ಮ ಮನೋನೇತ್ರಗಳನ್ನ ಬೆಳಗಿಸಲಿ. ಇಲ್ಲಿ ಭಕ್ತನಾದ ಪೌಲನು ಆತನು ರೋಮ ಸಭೆಯವರಿಗೆ ಅಥವಾ ಸಭೆಯವರಿಗೆ ಆತನು ಕೇಳಿಕೊಳ್ತಾನೆ. ಹೇಗೆ ಏನನ್ನ ಯಾವುದನ್ನ ಆಧಾರವಾಗಿಟ್ಟುಕೊಂಡು ಎಂಬುದಾಗಿ ಯೋಚಿಸಿದಾದರೆ ಇಲ್ಲಿ ಬರ್ತದೆ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು. ಹಾಗಾದ್ರೆ ದೇವರು ನಮ್ಮ ಒಬ್ಬೊಬ್ಬರಿಗೂ ಅಂದರೆ ನಮ್ಮ ಆತ್ಮ ಪ್ರಾಣ ಶರೀರಗಳ ವಿಷಯವಾಗಿ ಆತನು ನಮಗಾಗಿ ಏನು ಮಾಡಿದ್ದಾನೆ, ನಮ್ಮನ್ನು ವ್ಯರ್ಥತೆಯಿಂದ ಬಿಡಿಸಿ ನಮ್ಮ ಆತ್ಮ ರಕ್ಷಣೆ ಹೊಂದುವುದಕ್ಕಾಗಿ, ನಮ್ಮ ಶರೀರದ ಸೌಖ್ಯತೆಗಾಗಿ, ನಮ್ಮ ಮಾನಸಿಕ ಸ್ವಸ್ಥತೆಗಾಗಿ ಕರ್ತನು ಮಾಡಿದ್ದನ್ನು, ತನ್ನ ಕನಿಕರದಿಂದ ಮಾಡಿದ ಕ್ರಿಯೆ, ಕಲ್ವಾರಿ ಶಿಲುಬೆಯಲ್ಲಿ ಆತನು ಸಾಧಿಸಿದ ಕ್ರಿಯೆಯನ್ನು ಆತನು ನೆನಪಿಗೆ ತಂದುಕೊಂಡು ಆತನು ಇಲ್ಲಿ ಹೇಳ್ತಿರುವಂಥದ್ದು, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೆಚ್ಚುಗೆಯಾಗಿ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇಲ್ಲಿ ನಮ್ಮ ಶರೀರದ ಕುರಿತು ಈಗ ಮಾತನಾಡ್ತಾನೆ. ನಮಗೆ ಗೊತ್ತಾಗಲಿ, 1 ಥೆಸಲೋನಿಕ 5ನೇ ಅಧ್ಯಾಯದ 24ನೇ ವಚನದಲ್ಲಿ ಅಲ್ಲಿ ಭಕ್ತನಾದ ಪೌಲ ಆತನು ಬರೆಯುವಂತ ಮಾತು 23ರಲ್ಲಿ ಆತನು ಹೇಳ್ತಾನೆ, ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ಇಲ್ಲಿ ಪರಿಪೂರ್ಣವಾಗಿ ಪವಿತ್ರ ಮಾಡಲಿ ಎಂಬುದಾಗಿ ಹೇಳುವಾಗ ಯಾವುದನ್ನೆಲ್ಲ ಒಂದು ವೇಳೆ ಮುಂದುವರೆದು ಓದಿದರೆ ನಮಗೆ ಗೊತ್ತಾಗ್ತದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದಾಗಿ ಸಂಪೂರ್ಣವಾಗಿ ಕಾಣಿಸಲ್ಪಡುವಂತೆ ಕಾಪಾಡಲ್ಪಡಲಿ ಅಂತ ಹೇಳ್ತಾನೆ. ಅವರು ಸಂಪೂರ್ಣವಾಗಿ ಪವಿತ್ರ ಮಾಡಲಿ ಎಂಬುದಾಗಿ ಹೇಳುವಾಗ ಅದು ನಮ್ಮ ಆತ್ಮ ಪ್ರಾಣ ಶರೀರ ಮೂರನ್ನೂ ದೇವರು ಪವಿತ್ರ ಮಾಡಲಿ ಎಂಬುದಾಗಿ ಹೇಳ್ತಿದ್ದಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅದರ ಮಧ್ಯಾಕಾಶಕ್ಕೆ ಬಂದು ಸಭೆಯನ್ನ ಮೇಲಕ್ಕೆತ್ತುವಾಗ ನಮ್ಮ ಆತ್ಮ ಪ್ರಾಣ ಶರೀರ ಮೂರೂ ಸಂಗತಿಗಳು ಅದು ದೋಷವಿಲ್ಲದಾಗಿ ಪರಿಪೂರ್ಣವಾಗಿ ಪಡಬೇಕು. ಹಾಗಾದರೆ ಕೆಲವೊಮ್ಮೆ ನಾವು ಕೇಳಿಸ್ಕೊಂಡಿದ್ದೇವೆ, ನಾವು ಸತ್ರೆ ನಮ್ಮ ಶರೀರ ಮಣ್ಣಾಗ್ತದೆ, ಆದರೆ ಆತ್ಮ ದೇವರ ಬಳಿಗೆ ಹೋಗ್ತದೆ. ಇಲ್ಲಿ ಶರೀರದ ವಿಷಯ ಶರೀರ ವಿಷಯ ಮಾತನಾಡಿದ್ದೇವೆ, ಆತ್ಮದ ವಿಷಯ ಮಾತಾಡಿದ್ದೇವೆ, ಅದರ ಪ್ರಾಣದ ವಿಷಯ ಗೊತ್ತಿಲ್ಲ. ಆದರೆ ಈ ವಾಕ್ಯ ಹಾಗೆ ಹೇಳ್ತಿಲ್ಲ. ಕರ್ತನ ಬರೋಣದಲ್ಲಿ 3 ಸಂಗತಿಗಳು, ಪ್ರತಿಯೊಬ್ಬೊಬ್ಬರ ಆತ್ಮ ಪ್ರಾಣ ಶರೀರ ಅದು ದೇವರ ಮುಂದೆ ಪರಿಪೂರ್ಣವಾಗಿರಬೇಕು, ದೋಷವಿಲ್ಲದಿರಬೇಕು. ಹಾಗಾದರೆ ಈ ಭಾಗದಲ್ಲಿ ನಾವು ಗಮನಿಸಿದಾದ್ರೆ ನಮ್ಮ ಶರೀರ ದೇವರಿಗೆ ಪ್ರಾಮುಖ್ಯ, ಅವಶ್ಯವಾದ ವಿಷಯ. ಇದೇ ರೋಮ ಪತ್ರಿಕೆಯಲ್ಲಿ ಆತನು ಎಚ್ಚರಿಸಿ ಹೇಳುವಂತ ಇನ್ನೂ ಕೆಲವು ಸಂಗತಿಗಳಿದೆ. 6ನೇ ಅಧ್ಯಾಯಕ್ಕೆ ಬರುವಾಗ, ರೋಮ 6ನೇ ಅಧ್ಯಾಯದಲ್ಲಿ 12 ಮತ್ತು 13ನೇ ವಚನಕ್ಕೆ ಬರುವಾಗ, ಹೀಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಆಳಗೊಳಿಸಿ ನೀವು ದೇಹದ ದುರಾಶೆಗಳಿಗೆ ಒಳಪಡಬೇಡಿರಿ. ಈ ಶರೀರ ಸಾಯುವಂತ ಶರೀರ, ಆದುದರಿಂದ ಪಾಪ ಈ ಶರೀರವನ್ನ ಆಳದಂತೆ ನೋಡಿಕೊಳ್ಳ್ರಿ ಅಂತ ಹೇಳ್ತಾನಲ್ಲ. ದೇಹದ ದುರಾಶೆಗಳಿಗೆ ಒಳಪಡಬೇಡ್ರಿ ಅಂತ ಹೇಳ್ತಿದ್ದಾನೆ. ಮುಂದುವರೆದ ಹೇಳ್ತಾನೆ, ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ. ಪಾಪಕ್ಕೆ ಒಪ್ಪಿಸಬೇಡ್ರಿ ಮತ್ತು ದುಷ್ಟತ್ವ ನಡೆಸುವ ಸಾಧನವಾಗಿ ಮಾಡಬೇಡ್ರಿ. ಮುಂದೆ ಹೇಳ್ತಾನೆ, ಆದರೆ ಸತ್ತವರೊಳಗಿಂದ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. ದೇವರು ನಮ್ಮನ್ನು ಸತ್ತರೊಳಗಿಂದ ಜೀವಿತನಾಗಿ ಎಬ್ಬಿಸಿದ್ದಾನೆ. ನೆನ್ನೆ ದಿವಸದಲ್ಲಿ ಅದನ್ನು ನೋಡಿದ್ದೇವೆ. ಹಾಗಾಗಿ ನಮ್ಮನ್ನ ದೇವರಿಗೆ ಒಪ್ಪಿಸಿಕೊಟ್ಟು ನಮ್ಮ ಅಂಗಗಳನ್ನ ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸ್ಲಿಕ್ಕೆ ಆತನ ಹೇಳ್ತಿದ್ದಾನೆ. ಇದರೊಂದಿಗೆ ಮತ್ತೊಂದು ವಚನಕ್ಕೆ ಬಂದ್ರೆ
ನಮ್ಮ ಶರೀರದ ವಿಷಯದಲ್ಲಿ ಇನ್ನೊಂದು ಗಂಭೀರವಾದ ಮಾತು 1 ಕೊರಿಂಥ 6ನೇ ಅಧ್ಯಾಯದಲ್ಲಿ 19ನೇ ವಚನ. 1 ಕೊರಿಂಥ 6:19 ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ. ನಮ್ಮ ದೇಹ ಪವಿತ್ರಾತ್ಮನಿಗೆ ಗರ್ಭಗುಡಿ ಎಂಬುದಾಗಿ ಬರ್ತದೆ. ಬಹಳ ವಿಚಿತ್ರ. ಗರ್ಭಗುಡಿ ಬಹಳ ಪವಿತ್ರವಾದ ಒಂದು ಸ್ಥಳ. ಹಾಗಾದ್ರೆ ದೇಹ ಅದು ನಮ್ಮ ದೇಹ ಪವಿತ್ರವಾಗಿರಲಿ ಕಾರಣ ಪವಿತ್ರಾತ್ಮ ವಾಸಿಸುವಂತ ಗರ್ಭಗುಡಿ. ಇದರ ಹಿಂದೆ ಇನ್ನೊಂದು ಹೇಳ್ತಾನೆ. ಒಂದು ಪ್ರಾಮುಖ್ಯವಾದ ವಿಷಯವನ್ನು ಹೇಳೋದಕ್ಕೆ ಒಂದು ನಕಾರಾತ್ಮಕ ಉದಾಹರಣೆಯನ್ನು ತಕ್ಕೊಳ್ತಾನೆ. ಹೇಗಂತೆ, ಅದೇ 1 ಕೊರಿಂಥ 6:16 ಹೇಳ್ತಾನೆ, ಸೂಳ್ಯ ಸಂಸರ್ಗ ಮಾಡುವವನು ಅವಳೊಂದಿಗೆ ಒಂದೇ ದೇಹವಾಗಿದ್ದಾನೆ ಎಂಬುದು ನಿಮಗೆ ತಿಳಿಯದು. ಅದರ 17 ಹೇಳ್ತಾನೆ, ಕರ್ತನ ಸಂಸರ್ಗದಲ್ಲಿರುವವನಾದರೂ ಆತನೊಂದಿಗೆ ಒಂದೇ ಆತ್ಮನಾಗಿದ್ದಾನೆ. ಹಾಗಾದರೆ ನಮ್ಮನ್ನ ಕರ್ತನ ಐಕ್ಯತೆಗೆ ಕರೀತಾನೆ. ಆತನೊಂದಿಗೆ ಒಂದೇ ಆತ್ಮವಾಗಿರುವುದಕ್ಕಾಗಿ ಆತನ ಕರೀತಿದ್ದಾನೆ. ಇದಕ್ಕಾಗಿ ದೇವರು ನಮ್ಮ ದೇಹವನ್ನ ಪವಿತ್ರಾತ್ಮನಿಗೆ ಗರ್ಭಗುಡಿಯಾಗಿರುವಂತ ಸ್ಥಿತಿಗೆ ಆತನು ಅಪೇಕ್ಷೆ ಪಡ್ತಿದ್ದಾನೆ. 20ನೇ ವಚನಕ್ಕೆ ಬಂದ್ರೆ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಅದರರ್ಥ ಆತನು ತನ್ನ ರಕ್ತ ಕ್ರಯವನ್ನ ಕೊಟ್ಟು ನಮ್ಮನ್ನ ಕೊಂಡುಕೊಂಡಿದ್ದಾನೆ. ನಿತ್ಯ ರಕ್ತವನ್ನ ಕೊಟ್ಟು ನಿತ್ಯಕ್ಕೂ ನಮ್ಮನ್ನ ಕೊಂಡುಕೊಂಡಿದ್ದಾನೆ. ಹಾಗಾಗಿ ಆತನು ಆರಂಭದಲ್ಲಿ ಹೇಳ್ತಾನೆ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ. ಅದರರ್ಥ ನಮ್ಮಿಷ್ಟಕ್ಕೆ ನಾವೇನು ಮಾಡ್ಲಿಕ್ಕೆ ಈಗ ಆಗಲ್ಲ. ನಮ್ಮನ್ನು ಕೊಂಡುಕೊಂಡ ಆತನ ಇಷ್ಟವನ್ನೇ ಮಾಡ್ಬೇಕನ್ನುವಂತ ನಿರ್ಬಂಧ ಈಗ ನಮಗುಂಟು. ನಾವೀಗ ಆತನ ಸೊತ್ತು. ಆದುದರಿಂದ ಈಗ ಬಹಳ ಉತ್ತೇಜನಕಾರಿಯಾದ ಆತನ ಹೇಳ್ತಾನೆ, ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸ್ರಿ. ಅಂದ್ರೆ ದೇವರ ನೀತಿ ಕಾಣಲಿ, ದೇವರ ಅದ್ಭುತಗಳು ನಮ್ಮ ಶರೀರದಲ್ಲಿ ಕಾಣಲಿ. ಇದೊಂದು ಅದ್ಭುತವಾದ ವಿಷಯ. ಆತನು ಇಲ್ಲಿ ನಾವು ತಿರುಗಿ ಆರಂಭದಲ್ಲಿ ಓದಿದ ವಚನಕ್ಕೆ ಬರೋಣ. ರೋಮ 12:1. ಈಗ ಆತನು ಹೇಳ್ತಾನೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೆಚ್ಚುಗೆಯಾಗಿ ಮೀಸಲಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸ್ರಿ. ಈಗ ದೇವರಿಗೆ ಅದು ಮೀಸಲು. ಮತ್ತೆ ಎಚ್ಚರಿಸ್ತಾನೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಇಹಲೋಕ ಪರಲೋಕ. ನಮ್ಮ ದೇಹವನ್ನು ಒಪ್ಪಿಸಿಕೊಟ್ಟ ಮೇಲೆ ಇಹಲೋಕದ ನಡವಳಿಕೆ ಬೇಡ. ದೇವರು ತನ್ನ ಪವಿತ್ರಾತ್ಮನ ಮೂಲಕ ಕೊಟ್ಟ ನೂತನ ಸ್ವಭಾವವನ್ನು ಧರಿಸಿಕೊಂಡು, ದೇವರ ಸ್ವಭಾವವನ್ನು ಧರಿಸಿಕೊಂಡು ಪರಲೋಕ ಭಾವದವರಾಗ್ರಿ ಎಂಬುದಾಗಿ ಹೇಳ್ತಿದ್ದಾನೆ. ಕರ್ತನ ಪ್ರೀತಿಯುಳ್ಳ ದೇವ ಜನರೇ, ಹಾಗಾದ್ರೆ ನಮ್ಮ ಶರೀರವನ್ನು ಕಾದುಕೊಳ್ಳೋದು ಬಹಳ ಪ್ರಾಮುಖ್ಯ. ಆತನು ಹೇಳ್ತಾನೆ 1 ಕೊರಿಂಥ 3ನೇ ಅಧ್ಯಾಯದಲ್ಲಿ, ಯಾವನಾದ್ರೂ ತನ್ನ ಶರೀರವನ್ನ ಆಲಯವನ್ನು ಕೆಡಿಸಿದ್ರೆ ದೇವರ ಅವನನ್ನು ಕೆಡಿಸ್ತಾನೆ. 1 ಕೊರಿಂಥ 3:17 ಹೇಳ್ತಾನೆ, ಯಾವನಾದ್ರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರವನು ಅವನನ್ನು ಕೆಡಿಸುವನು. ಯಾಕಂದ್ರೆ ದೇವರ ಆಲಯವು ಪವಿತ್ರವಾದದ್ದು, ಆಲಯವು ನೀವೇ. ವಾಕ್ಯ ಕೇಳ್ತಿರುವ ನಿನ್ನೊಳಗೆ ಮತ್ತು ನಮ್ಮೊಳಗೆ ಯಾವುದೇ ದುರಭ್ಯಾಸ ಇರೋದಾದರೆ ನಾವು ದೃಢವಾದ ತೀರ್ಮಾನದೊಂದಿಗೆ ಅವುಗಳನ್ನ ತಳ್ಳಿಬಿಟ್ಟು ನಮ್ಮ ಶರೀರವನ್ನು ಕರ್ತನಿಗೆ ಒಪ್ಪಿಸೋಣ. ನಮ್ಮ ಇಷ್ಟಗಳಿಗೆ ಒಪ್ಪಿಸಿಕೊಟ್ಟ, ಪಾಪಕ್ಕೆ ಒಪ್ಪಿಸಿಕೊಟ್ಟ ಈ ಶರೀರ, ಸೈತಾನನಿಗೆ ಒಪ್ಪಿಸಿಕೊಟ್ಟ ಶರೀರ, ಅಥವಾ ಯಾರದೋ ಇಷ್ಟಕ್ಕೆ ಒಪ್ಪಿಸಿಕೊಟ್ಟ ಶರೀರ, ಪಾಪದ ಆಸೆಗಳಿಗೆ ಒಪ್ಪಿಸಿಕೊಟ್ಟ ಶರೀರ, ದುರಭ್ಯಾಸಗಳಿಗೆ ಒಪ್ಪಿಸಿಕೊಟ್ಟ ಶರೀರ, ದುಸ್ಸಹವಾಸಕ್ಕೆ ಒಪ್ಪಿಸಿಕೊಟ್ಟ ಶರೀರ, ಅನೀತಿ ಕೃತ್ಯಗಳಿಗಾಗಿ ಒಪ್ಪಿಸಿಕೊಟ್ಟ ಶರೀರ, ಈಗ ದೇವರ ಮುಂದೆ ಪಶ್ಚಾತ್ತಾಪ ಪಟ್ಟು ದೇವರ ನೀತಿಗೆ ಒಪ್ಪಿಸಿಕೊಡೋಣ. ಈ ಕರ್ತನ ಬರೋಣದಲ್ಲಿ ನಮ್ಮ ಶರೀರವು ದೋಷವಿಲ್ಲದಾಗಿ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಕಾಣಿಸಲ್ಪಡಬೇಕಾಗಿದೆ. ಇದೊಂದು ಎಚ್ಚರಿಕೆ ಜವಾಬ್ದಾರಿ. ಇದನ್ನು ನಾವೇ ಮಾಡಬೇಕೆಂಬುದಾಗಿ ವಾಕ್ಯಗಳಲ್ಲಿ ನೋಡಿದೆ. ಮಾಡಬೇಡ್ರಿ ಎಂಬುದಾಗಿ ಹೇಳುವಾಗ ಈಗ ಈ ಶರೀರವನ್ನು ಕಾದುಕೊಳ್ಳುವ ಜವಾಬ್ದಾರಿ ನಮ್ಮದೇ. ನಮ್ಮನ್ನು ಒಪ್ಪಿಸಿಕೊಡೋಣ. ಕರ್ತನಿಗೆ ಕೇಳೋಣ, ದೇವರೇ, ನನ್ನ ಶರೀರದಲ್ಲಿ ಮಾಡ್ತಿರುವಂಥ ತಪ್ಪಾದ ಕ್ರಿಯೆಗಳನ್ನ ಬಿಟ್ಟು ಬಿಡಲಿಕ್ಕೆ ನನಗೆ ಅಸಾಧ್ಯ, ಆದರೆ ನನಗೆ ಸಹಾಯ ಮಾಡಿ ಎಂಬುದಾಗಿ ಕೇಳೋಣ. ಆತನು ಬಿಡಿಸಲು ಶಕ್ತನಾಗಿದ್ದಾನೆ. ವೈರಿ ನಮ್ಮ ಶರೀರಕ್ಕಾಗಿರೋ ಬಂಧನಗಳನ್ನ ಬಿಡಿಸ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಕರ್ತನ ಆತ್ಮನ ಯಾರಲ್ಲಿದ್ದಾನೆ ಅವ್ರಿಗೆ ಬಿಡುಗಡೆ ಎಂಬುದಾಗಿ ಹೇಳಿದ್ರಿಂದ, ನೀವು ಪುಷ್ಟ್ರಾದ ಕಾರಣ ನಗುಗಳನ್ನ ಮುರಿದು ಬಿಡುವರು ಎಂಬುದಾಗಿ ಹೇಳಿದ್ರಿಂದ ನಮಗೆ ಬಿಡುಗಡೆಯನ್ನುಂಟು ಮಾಡುವಂಥ ಪವಿತ್ರಾತ್ಮನ ಅಭಿಷೇಕ ಅವಶ್ಯ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಕರ್ತನೇ, ನಾವು ನಮ್ಮ ದೇಹಗಳನ್ನ ನಿನಗೆ ಮೀಸಲಾಗಿ ಮೆಚ್ಚುಗೆ ಆಗಿರುವ ಸಜೀವ ಯಜ್ಞವಾಗಿ ಅರ್ಪಿಸ್ಲಿಕ್ಕೆ ಹೇಳ್ತಾ ಇದೆಯಲ್ಲ. ಇಹಲೋಕದ ನಡವಳಿಕೆಯನ್ನು ಅನುಸರಿಸ್ತದೆ, ಪರಲೋಕದ ಭಾವದವರಾಗಿ ಪರಲೋಕದ ನಡವಳಿಕೆಯನ್ನ, ನಿನ್ನ ನೂತನ ಸ್ವಭಾವವನ್ನು ಧರಿಸಿಕೊಂಡು ನಿನ್ನ ನಡವಳಿಕೆಯಲ್ಲಿ ಜೀವಿಸ್ಲಿಕ್ಕೆ ನಮಗೆ ಹೇಳ್ತಿದೆಯಲ್ಲ. ಕರ್ತನೇ, ನಮ್ಮ ದೇಹವನ್ನು ಪಾಪದ ಸಾಧನ ಮಾಡಬಾರದು, ನೀತಿಯ ಕೃತ್ಯಗಳನ್ನ ಮಾಡೋದಕ್ಕಾಗಿ ನೀತಿಯ ಸಾಧನ ಮಾಡಬೇಕೆಂಬುದಾಗಿ ನೀನು ಹೇಳ್ತಿದೆಯಲ್ಲಪ್ಪ. ಕರ್ತನ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಕರ್ತನೇ, ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ.
ಇದು ಪವಿತ್ರಾತ್ಮನಿಗೆ ಗರ್ಭಗುಡಿ, ಇದು ದೇವರ ಆಲಯ ಎಂಬುದಾಗಿ ಹೇಳ್ತಿದೆಯಲ್ಲ. ನಿನ್ನ ಬರೋಣದಲ್ಲಿ ನಮ್ಮ ಆತ್ಮ ಪ್ರಾಣ ಶರೀರ ಈ ಮೂರೂ ಸಂಗತಿಗಳು ಕರ್ತನೆ ದೋಷವಿಲ್ಲದಾಗಿ ಸಂಪೂರ್ಣವಾಗಿ ಕಾಣಿಸಲ್ಪಡಬೇಕೆಂಬುದಾಗಿ ಹೇಳ್ತಿದೆಯಲ್ಲ. ನಮ್ಮ ಶರೀರದಲ್ಲಿ ನೀನು ಪರಿಶುದ್ಧತೆಯನ್ನು ಅಪೇಕ್ಷಿಸ್ತಿದೆಯಲ್ಲ. ನಾನಾ ದುಶ್ಚಟಗಳಲ್ಲಿ, ನಾನಾ ದುಸ್ಸಹವಾಸಗಳಲ್ಲಿ ಕರ್ತನೆ ಸೈತಾನನಿಗೆ ಸಾಧನವಾಗಿ ದುಷ್ಟ ಜನರಿಗೆ ಶರೀರ ಒಪ್ಪಿಸಿಕೊಟ್ಟವರು ದೇವರೇ, ಈ ಸಮಯದಲ್ಲಿ ಯಾರ್ಯಾರು ಪಶ್ಚಾತ್ತಾಪ ಪಡ್ತಿದ್ದಾರೋ ಅವನ್ನ ದಯಮಾಡಿ ಮನ್ನಿಸಿರಿ ಅಪ್ಪ. ಬೈರಿ ಯಾರ ಮೇಲೆ ಯಾವ ಪಾಪದ ನೊಗ ಇಟ್ಟಿದ್ದಾನೋ, ಯಾವ ದುಶ್ಚಟಗಳಿಗೆ ಒಳಗಾದವರಿಗೆ ಕರ್ತನೆ ಪಶ್ಚಾತ್ತಾಪ ಪಡ್ತಾರೋ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ನೊಗಗಳು ಮುರಿಯಲ್ಪಡಲಿ. ವೈರಿ ಇಟ್ಟಂತ ನೊಗ ಮುರಿಯಲ್ಪಡಲಿ. ಸೈತಾನಿಟ್ಟಂತ ಹಾಕಿದಂತ ಕಣಿಗಳು, ಬಂಧನಗಳು ಕಳಚಲ್ಪಡಲಿ. ಮಾಟಮಂತ್ರದ ಕಟ್ಟುಗಳು ಯೇಸು ಕ್ರಿಸ್ತನ ಹೆಸರಲ್ಲಿ ಬಿಚ್ಚಲ್ಪಡಲಿ. ದೇವ ದುರಾತ್ಮಗಳ ಕಟ್ಟುಗಳು ಯೇಸುವಿನ ಹೆಸರಲ್ಲಿ ಬಿಚ್ಚಲ್ಪಡಲಿ. ಕರ್ತನೇ, ನಿನ್ನ ಮಕ್ಕಳಿಗೆ ಬಿಡುಗಡೆ ಆಗಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ನೀವು ಪುಷ್ಟರಾದ ಕಾರಣ, ಅಭಿಷಕ್ತರಾದ ಕಾರಣ ನೊಗಗಳನ್ನ ಮುರಿದು ಬಿಡುವರು ಎಂಬುದಾಗಿ ಹೇಳಿದೆಯಲ್ಲ. ಕರ್ತನೇ, ಇವರ ಮೇಲಿರುವಂತಹ ವೈರಿ ಹಾಕಿದ ನೊಗಗಳು, ಕತ್ತಲ ಸಂಗತಿಗಳು ಬಿಚ್ಚಲ್ಪಡುವಂತ ನಿನ್ನ ಅಭಿಷೇಕ ಈಗ ಇವರ ಮೇಲೆ ಇಳಿದು ಬರಲಿ. ದುಶ್ಚಟ ದುಸ್ಸವಾಸಗಳ ಕಡೆಗೆ ಇರುವಂತಹ ಸೆಳೆತ ಯೇಸುವಿನ ಹೆಸರಲ್ಲಿ ಇಂದಿಗೆ ನಿಲ್ಲಲಿ, ಈಗಲೇ ನಿಲ್ಲಲಿ. ಇವರ ಹೃದಯ ನಿನ್ನ ಕಡೆಗೆ ತಿರುಗಲಿ, ಮಾನಸಾಂತರ ಉಂಟಾಗಲಿ. ಕರ್ತನೆ ಆಶೀರ್ವದಿಸ್ರಿ. ಕರ್ತನ ಆತ್ಮನ ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಎಂಬುದಾಗಿ ಹೇಳಿದೆಯಲ್ಲ. ಕರ್ತನ ಆತ್ಮನೆ ಇವರಿಗೆ ಬಿಡುಗಡೆ ಆಗುವಂತ ಇಳಿದು ಬಾ ಸ್ವಾಮಿ. ನಮ್ಮ ಶರೀರದ ಪರಿಶುದ್ಧತೆಯನ್ನು ಕಾದುಕೊಳ್ಳುವುದಕ್ಕೆ ನಮಗೆ ಕೃಪೆ ಕೊಟ್ರಿ. ಇಂದಿನ ಕಾಲದ ನಮ್ಮ ಅಜ್ಞಾನಗಳನ್ನ ಮನ್ನಿಸಿರಿ. ನಿನ್ನ ದಯೆ ನಮ್ಮ ಮೇಲಿರಲಿ. ಆಶೀರ್ವದಿಸ್ರಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.